ಇಲ್ಲಪ್ಪ ನಿಮ್ ವಕೀಲರು ಬರ್ತಾರಾ ಇಲ್ವಾ? ವಕೀಲ್ ಬರ್ತಾರಾ? ವಕೀಲ್ Mimic. Morning, I called Karthik. He told that I already given NOC along with work. ಮೈಕ್ ಹತ್ರ ಬನ್ನಿ. ಅಲ್ಲಿ ಏನ್ ಹೇಳ್ತೀರಾ ಹೇಳಿ. ನಾಯರು ಮಧ್ಯಾಹ್ನ ಮೇಲೆ ಬರ್ಬೋದು ಸರ್. ಮಧ್ಯಾಹ್ನ ಮೇಲೆ ನನಗೆ ಮಾತಾಡಿದ್ದೀನಿ ಅವ್ರ ಹತ್ರ ಎಲ್ಲ ಇದು ಮಾಡಿದ್ದೀನಿ. ಹಾ ಏನೋ ಮಾಡಿ ಒಂದು ಡೇಟ್ ಕೊಡಕ್ಕೆ ಹೇಳ್ತಾ ಇದ್ದೀನಿ. ಒಂದು ಡೇಟ್ ಕೊಟ್ಬಿಟ್ಟು ನಾನು ಒಂದೇ ಒಂದು ಹೆಲ್ಪ್ ಆಗ್ಬೇಕು. ಕಸ್ಟಮರ್ ಪಾರ್ಟಿಗೆ ಒಂದು ಸರಿ ಖರ್ಚು ಫೇಸ್ ಟು ಫೇಸ್ ನಾನು ಮಾತಾಡ್ಬಿಟ್ಟು ನನ್ನ ಕೈಲಿ ಇಷ್ಟು ಕೊಡ್ತೀನಿ ಅಂತ ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೂ ನಾನು ರೆಡಿ ಇದ್ದೀನಿ. ನಂದು ಹೆಲ್ತ್ ತುಂಬಾ ಪ್ರಾಬ್ಲಮ್ ಜಾಸ್ತಿ. ಹೌದಪ್ಪ, ಅವ್ರು ನಾನು ಕಾಂಪ್ರಮೈಸ್ party ಮಾಡಕ್ಕೆ ರೆಡಿ ಇಲ್ವಲ್ಲ. ಇವ್ರೆ ಕೇಳಿದ್ರೆ ಇಲ್ಲ ನಮ್ಗೆ ಅಷ್ಟೇ ಕೊಡಿ, ನನ್ನ ಹತ್ರ ಪಾರ್ಟಿ ನಂಬರ್ ಇಲ್ಲ ಅಂತ. ನನಗೆ ಸಿಗ್ತಾ ಇಲ್ಲ ಪಾರ್ಟಿ, ಹುಡ್ಕೊಂಡು ಹೋದ್ರು ಸಿಗಲ್ಲ. ನಾನು ಅವ್ನ ಫೇಸು ಇವತ್ತವರೆಗೂ ನೋಡಿಲ್ಲ. ಅಟ್ಲೀಸ್ಟ್ 13 ಇಯರ್ಸ್ ಇಂದ ಕೇಸ್ ನಡ್ಸ್ಕೊಂಡ್ಬಂದೆ. ಇವಾಗ ಹೆಲ್ತ್ ಪ್ರಾಬ್ಲಮ್ ಆಗಿ ನನ್ನ ಕೈಯಲ್ಲಿ ಆಗ್ಲಿಲ್ಲ. ತುಂಬಾ ಇದಾಗ್ಬಿಟ್ಟು 1-2 months ಟೈಮ್ ಕೊಡಿ, ಪಾರ್ಟಿ ಕರ್ಸಿ. ನಾನು ಬೇಕಾದ್ರೆ ಅವ್ರ ಕೈ ಮುಗಿದ್ಬಿಟ್ಟು ಇಷ್ಟು ಅಂತ ಕೊಟ್ಟು ಪ್ರಾಬ್ಲಮ್ ಎಲ್ಲ ಇಲ್ಲಿ ಡ್ರಾಮಾ ಎಲ್ಲ ಆಗೋದಿಲ್ಲ. ದುಡ್ಡು ಕೊಡೋಗಿದ್ರೆ ಕೊಡಿ, ಇಲ್ಲಾಂದ್ರೆ ನಾನು ಕಳಿಸ್ತೀನಿ ಪೊಲೀಸರ ಜೊತೆ. ಹೇಳಿದ್ರೆ ಫೀಸ್ ಹೋಗಿ ಜೈಲಲ್ಲಿ ಕೂತ್ಕೊಳ್ಳಿ ಅಷ್ಟೇ. ಇದ್ ಮಾಡೋದಕ್ಕೆ ಇದು ಸ್ಟೇ ತಗೊಳ್ಳೋದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಏನು ಹಾಕಿಲ್ಲ ನೀವು, ಸ್ಟೇ ಗಂಟ ಆಗಿಲ್ಲ, ಸಸ್ಪೆನ್ಷನ್ ಆಗಿಲ್ಲ, ನಿಮ್ ವಕೀಲರು ಇಲ್ಲ, ನೀವು ಬರ್ತಾ ಇಲ್ಲ. ನಂದು ಹೆಲ್ತ್ ತುಂಬಾ ಪ್ರಾಬ್ಲಮ್ ಆಗಿದೆ. ಹೆಲ್ತ್ ಪ್ರಾಬ್ಲಮ್ ಆಗಿದ್ರೆ ನೀವು ಅದ ವಕೀಲರು ಇಡಬೇಕು, ಇಲ್ಲ ಯಾರನ್ನಾರ ಸ್ಟೇಟ್ ಲೀಗಲ್ ಏಡ್ ತಗೊಂಡು ಅಪ್ಲಿಕೇಶನ್ ಹಾಕ್ಬೇಕು. ಅಪ್ಲಿಕೇಶನ್ ರೆಡಿ ಮಾಡಿ ಪೊಲೀಸ್ ನಿಮ್ಮಿಂದ ಓಡಾಡಕ್ಕಿದೆಯಾ ಚೆಕ್ ಬೌನ್ಸ್ ಕೇಸ್ಗೆ? ಬೇರೆ ಕೆಲಸ ಇಲ್ಲ ಅವ್ರಿಗೆ. ಗೊತ್ತಿದೆ ಅವ್ರ ಪರವಾಗಿ ಏನೇನು ಹಂಗೆ ಮಾಡಿದ್ರಿ ನೀವು. ಎಲ್ಲಾರ್ಗು ನಾನು ಸಾರಿ ಕೇಳೋದಕ್ಕೆ ರೆಡಿ ಇದೀನಿ. ನಾಟ್ ಅಕ್ಸೆಪ್ಟಿಂಗ್. ವಕೀಲರು ಬರಗಿದ್ರೆ ಬರ್ಲಿ ಮಧ್ಯಾಹ್ನ, ಇಲ್ಲಾಂದ್ರೆ ನಾನು ಒಳಗೆ ಕಳಿಸ್ತೇನೆ ನಿಮ್ಗೆ. If he doesn't represent through a counsel and a suspension or doesn't pay, Please. I'll send him to JC. Please. Satisfied with that? No. Or you want to talk for some settlement? So ಇದ್ರಲ್ಲಿ ಏನಂದ್ರೆ Where is your client? today I am not keeping present. Where is he? Bangalore or some other place? Bangalore ಆನೇಕಲ್ ಇದೆ. ಮಾಡಿದ್ರೆ ಬೈ Really? ಆನೇಕಲ್. I will ಆನೇಕಲ್. Call him, tell him to come at 1:30. Please, I will keep him by 2:30. He wants to see him. 2:30. So let him meet face to face. I will call him. I will call him and confirm. ಏನೋ ರಿಕ್ವೆಸ್ಟ್ ಮಾಡ್ತಾರೆ ಅಂತಲ್ಲ. ನಾನು ಇಲ್ಲಿ ಭಗವದ್ಗೀತೆ ಮುಟ್ಟಿ ನಾನು ಸತ್ಯ ಮಾಡಿ ಡ್ರಾಮಾ ಇಲ್ಲ, ಬೇಡಕ ಇಲ್ಲಿ. ಅಲ್ಲ ನಾನು 2 ಕೋರ್ಟಲ್ಲಿ ನೀವು ಸೋತಿದ್ದೀರಾ. ನೀವು ಕೊಟ್ಟಿದ್ದೀರಾ ಇಲ್ಲೋ ಅದು ಗೊತ್ತಿಲ್ಲ. ರೆಕಾರ್ಡ್ ನೋಡಿ ನಾವು ಹೇಳೋದು. ಅವರ ಅಡ್ವೊಕೇಟ್ ಮತ್ತೆ ವಕೀಲ ಪಾರ್ಟಿ ಬಂದು ಮಾತಾಡಿ ಅವ್ರು ಒಪ್ಕೊಂಡ್ರೆ ನಮ್ಗೇನ್ ತೊಂದರೆ ಇಲ್ಲ, ನಾವು ರಿಲೀಸ್ ಮಾಡ್ತೀವಿ. ಇಲ್ಲ ಅಂದ್ರೆ ನಾವು ಪೊಲೀಸ್ ಜೊತೆ ನಿಮ್ಗೆ ಕಳಿಸ್ತೀವಿ. ಕೋರ್ಟಲ್ ಬರಕ್ ಏನ್ ನಿಮ್ಗೆ ಕಷ್ಟ? ಕೋರ್ಟ್ ಮುಂದೆ ಬರಕ್ ಏನ್ ಕಷ್ಟ ನಿಮ್ಗೆ? ಇಲ್ಲ ಸ್ವಲ್ಪ ನನ್ಗೆ ಹೆಲ್ತ್ ಆಕ್ಚುಲಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ. ಕಾಲು ಎಲ್ಲರಿಗೂ ಪೊಲೀಸ್ ಬಂದ್ರೆ ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾರೆ. ಗ್ಯಾಂಗ್ರೀನ್ ಆಗಿದೆ. ಅವ್ರೇನ್ ಮಾಡ್ಬೇಕು? 15 ಲಕ್ಷ ನೀವು ಅವ್ರ ಹತ್ರ ತಗೊಂಡಿದಾರೆ. ಅದಕ್ಕೆ ಗೊತ್ತಿದೆ, ಅದಕ್ಕೆ ನಾನು ಇಷ್ಟು ದಿವಸ ಫೈಟ್ ಮಾಡಿದ್ದೀನಿ. ಮಧ್ಯಾಹ್ನ ತನಕ ನಿಮ್ಗೆ ಟೈಮ್ ಕೊಡ್ತೀನಿ. ವಕೀಲ್ ಇಟ್ಕೊಂಡು ಸಸ್ಪೆನ್ಷನ್ ಹಾಕಿ ನೀವು ಕೊಡಾಗಿದ್ರೆ ನಿಮ್ಗೆ ಸ್ವಲ್ಪ ಟೈಮ್ ಕೊಡ್ತೀನಿ. ಅದು ಕೊಟ್ಟಿಲ್ಲ ಅಂದ್ರೆ ನೀವು ಹೋಗ್ಬೇಕಾಗುತ್ತೆ. ಸರಿ, ಕಾಲ್ ಯುವರ್ ಕ್ಲೈಂಟ್. Please. By 2:30. Meet that fellow. Please. If your client is agreeable, settle it, whatever. If he is not inclined, court will pass orders on the basis of records. Please. ಕರೆಸಿ. Please. I will keep him. ನೀವು ವಕೀಲರು ಕರೆಸಿ. ಇಲ್ಲ ವಕೀಲರು ಬೇಕಾಗಿಲ್ಲ, ನೀವೇ ಅವ್ರಿಗೆ ಏನಾರು ಅಮೌಂಟ್ ಕೊಡಾಗಿದ್ರೆ ನೀವೇನೆ ಕೊಡ್ಬೋದು ಅವ್ರಿಗೆ ಮಾತಾಡ್ಬಿಟ್ಟು ವಕೀಲರ ಹತ್ರ. ನಾಳೆನೇ ಕಳಿಸ್ತಿರ್ಬೇಕಾದ್ರೆ ನಾಳೆನೇ ಮಾತಾಡ್ತೀನಿ. Make him understand. That fellow doesn't understand what is. ಅವ್ರು ಹೇಳ್ತಾರೆ ಹೋಗಿ. Total 8 of the notice was served to the respondent. He is not representing.